ಪುರಾಣದ ಪ್ರಕಾರ ಕೇದಾರನಾಥ ದೇವಾಲಯವನ್ನ ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳುವಂತಹ ಮಾರ್ಗವಾಗಿ ನಿರ್ಮಿಸಿದ್ರು. ಪಾಂಡವರಿಂದ ತಪ್ಪಿಸಿಕೊಳ್ಳಲು ಶಿವನು ಗೂಳಿಯ ರೂಪವನ್ನ ತಾಳಿದನು. ಕೇದಾರನಾಥದಲ್ಲಿ ನೆಲಕ್ಕೆ ಕಣ್ಮರೆಯಾದನು. ಶಿವನು ಕಣ್ಮರೆಯಾದ ಸ್ಥಳದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಮತ್ತು ದೇವಾಲಯದ ಒಳಗಿನ ಲಿಂಗವು ಭೂಮಿ, ಗಾಳಿ, ನೀರು ಮತ್ತು ಬೆಂಕಿಯ ಅಂಶಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ. ಐತಿಹಾಸಿಕ ಮಹತ್ವದ ದೃಷ್ಟಿಯಿಂದ ಕೇದಾರನಾಥ ದೇವಾಲಯದ ನಿರ್ಮಾಣವಾದ ನಿಖರವಾದ ದಿನಾಂಕ ತಿಳಿದು ಬಂದಿಲ್ಲ. ಆದ್ರೆ ಇದು 1000 ವರ್ಷಗಳಿಗಿಂತ ಹೆಚ್ಚು ಹಳೆಯದ್ದು ಎಂದು ನಂಬಲಾಗಿದೆ. ಭಾರೀ ಹಿಮಪಾತ, ಭೂಕುಸಿತ ಮತ್ತು ಭೂಕಂಪನಗಳಂತಹ ನೈಸರ್ಗಿಕ ವಿಕೋಪಗಳಿಂದಾಗಿ ದೇವಾಲಯವು ಇದರ ಇತಿಹಾಸದುದ್ದಕ್ಕೂ ಹಲವಾರು ನವೀಕರಣ ಮತ್ತು ಪುನರ್ ನಿರ್ಮಾಣ ಪ್ರಯತ್ನಗಳಿಗೆ ಒಳಗಾಗಿದೆ. ಕೇದಾರನಾಥ ದೇವಾಲಯವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಇದು ಚಾರ್ಧಾಮ್ಗಳು ಎಂದು ಕರೆಯಲ್ಪಡುವ ಭಾರತದ 4 ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಶಿವನಿಗೆ ನಮನ ಸಲ್ಲಿಸಲು ಮತ್ತು ಅವನ ಆಶೀರ್ವಾದವನ್ನ ಪಡೆಯಲು ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ಕೇದಾರನಾಥಕ್ಕೆ ಭೇಟಿ ನೀಡುತ್ತಾರೆ.